ಬರೋದು ಬೇರೆ ರಾಜ್ಯ ಹೆದ್ದಾರಿಯಿಂದ ಬರೋವಂಥದ್ದು, ಬೇರೆ ಬೇರೆ ಸ್ಟೇಟಿಂದ ಬರುತ್ತೆ. ತಾವು ನೋಡ್ತಾ ಇದ್ದೀರಾ ನೋಡಿ, ಹೆವಿ ಲೋಡ್ ಇರುತ್ತೆ ಯಾವಾಗಲೂ. ಎಸ್, ಹಾಗೆ ತಾವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಹೆವಿ ಗಾಡಿಗಳು 24 ತಮಿಳ್ನಾಡು ಗಾಡಿ ಹೋಗ್ತಿರೋದು. ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗೆ ಹೋಗುವಂಥ ವೆಹಿಕಲ್ಗಳು ಬರುತ್ತೆ ಇಲ್ಲಿ. ತಾವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಇದೇನ ಗುಡ್ಡ ಕುಸಿತ ಎಲ್ಲ ಕಡೆ ಆಗ್ತಾ ಇದೆ. ಇದೇನ ಬಿರುಕ್ಬಿಟ್ಟು ಯಾವಾಗ ಕುಸಿತ ಹೋಗುತ್ತೆ ಹೇಳಕ್ಕಾಗಲ್ಲ. ಏನೋ ಒಂದು ಸಣ್ಣ ಏನಾದ್ರು ಸೈಡ್ ನಿಲ್ಸ್ಕೊಂಬ ಅಂದ್ಬಿಟ್ಟು ಏನಾದ್ರು ಗಾಡಿ ಪಾಸ್ ಆಗಲ್ಲ ಅಂದ್ಬಿಟ್ಟು ಏನಾರು ಬಂದ್ರೆ ಮತ್ತೆ ದಬಾಕೊಳ್ಳೋದು ಗ್ಯಾರಂಟಿ. ಇದಕ್ಕೆ ಇಲ್ಲಿ ಅಲ್ಲೆಲ್ಲ ತುಂಬಾ ಬಾಯ್ಬಿಟ್ಟಿತ್ತು, ಅದಕ್ಕೆ ಮಣ್ಣು ಹಾಕಿ ಪ್ಯಾತೆ ಹಾಕವ್ರ. ಇಲ್ಲಿ ಪ್ಯಾತೆ ಮಾಡಿವ್ರ, ಇಲ್ಲಿ ಮಣ್ಣು ಹಾಕ್ಬಿಟ್ಟು ಇಂಜಿನಿಯರ್ ಯಾವ್ದಕ್ಕೂ ಸಂಬಂಧಪಟ್ಟವ್ರ ರೈತರಿಗೆ ನೀರ್ ಬರುತ್ತೆ. ಏನಾಗಿದೆ ಅಂತ ನೋಡ್ರಿ, ನಮ್ಮ ಕೆರೆ ಇಂಜಿನಿಯರ್ ಯಾವ್ದು ನಮ್ಮ ಕುಮಾರಸ್ವಾಮಿ ಅವರು ಯಾವ್ದಕ್ಕೂ ಸಂಬಂಧಪಟ್ಟದ್ ಪ್ರಯತ್ನ ಇಲ್ಲ. ಒಂದು ದಿನ ಇಷ್ಟು ಕೆರೆ ಏರಿ ನಡೆದಿದ್ರು ರೈತರು ನೀರು ಹೋಗುತ್ತೆ ಸರ್. ಇಲ್ಲಿ ಸಾವಿರಾರು ಎಕರೆ ನೀರು ಹೋಗ್ಬೇಕು. ಇಲ್ಲಿ ಈ ಕಡೆ ಆ ಕಡೆ ಸಾವಿರಾರು ಎಕರೆ ನೀರು ಹೋಗ್ಬೇಕು. ಇದು ನೋಡಿ ಸರ್, ಇಲ್ಲಿ ಇದು ಟೂಬ್ ತೊಟ್ಟಿ ನೀರ್ ಎತ್ತರ ಸಾವಿರಾರು ಎಕರೆ ನೀರು ಹೋಗ್ಬೇಕು. ಒಂದು ದಿನ ಬಂದು ಏನು ಅಂತ ನೋಡಿಲ್ಲ ಜನಗಳ ಪರಿಸ್ಥಿತಿ. ಅಲ್ಲ ರೀ, ನೀರ್ ಹೆಂಗ್ರಿ ಹೋಗುತ್ತಲ್ಲಿ ಅಪರೂಪಕ್ಕೆ 2-3 ವರ್ಷದಲ್ಲಿ ಇವಾಗ ನೀರ್ ಹೆಂಗ ಒಳ ತುಂಬಿ. ಅಲ್ಲ, ಕೆಲವು ಭಾಗದಲ್ಲಿ ನೀರೇ ಹೋಗಿಲ್ಲ ರೀ, ಇನ್ನೂ ಕಾಲುವೆ ಅಚ್ಚುಕಟ್ಟು ಮಾಡ್ತಾರ ಅವರು. ನಮ್ಮ ಇಂಜಿನಿಯರ್ ಯಾಕೆ ಬಂದವರಲ್ಲ, ಇಷ್ಟು ದಿನ ಕೆಲಸ ನಡೆದಿದ್ರು ಒಂದು ದಿನನೂ ಬಂದು ಈ ಕೆರೆ ಬಗ್ಗೆ ಏನೋ ಮಾಹಿತಿ ತಗೊಡು ಹೇಳ್ಕೊಡು ಸರ್. ನಾವು ಸುರೇಶ್ ಅಂತ ಗಾಡಿ ಜೊತೆ ಉಂಡಿಯವರು ಹೇಳಿ ಸರ್. ತಮಿಳ್ನಾಡಿಗೆ ನೀರು ಹೋದ್ರು ಇಲ್ಲಿ ನಮ್ಮ ಗದ್ದೆಗೆ ಇನ್ನೂ ಅಗೆ ಉಳಿಯಕ್ಕೆ ನೀರು ಬಂದಿಲ್ಲ ಸರ್. ಕೆರೆ ಗದ್ದೆಗೆ, ಅದು ಕೆರೆ ಗದ್ದೆ, ಕೆರೆ ನೀರು ಹೋಗುವಂತ ಗದ್ದೆ ಇನ್ನೂ ಅಗೆ ಉಯ್ಯಕ್ಕೆ ಅಗೆ ಪಾತಿಗೆ ನೀರು ಇವ್ರಿಗೆ ಮಾನ ಮರ್ಯಾದೆ ಐತೇನ್ರಿ ಇವ್ರಿಗೆ? ವರ್ಷ ಆಗಿದೆ ನೀರು ಕಂಡು ರೈತರುಗಳು. ಅಲ್ಲ, ಇವ್ರು ಸಣ್ಣಕ್ಕಿ ತಿನ್ಕೊಂಡು ಇಲ್ಲಿ ರೈತರು ಏನ್ರಿ ಬೆಳಿತಾರೆ ಇಲ್ಲಿ? 6 ತಿಂಗಳಿಂದ ನೀರು ಇದ್ರು ನೀರು ಕೇಳಿಲ್ಲ ಅವಾಗ. ಇವಾಗ್ಲೂ ಕಿತ್ತಿಲ್ಲ. 2 ಫಸಲು ಬೆಳೆದೇ ಇಲ್ಲ ರೈತರು ಇಲ್ಲಿ ಕೆರೆ ಕೆಳಗೆ. ಬೇರೆ ಬೇರೆ ಕೆಳಗೆ ಬೆಳೆದಿಲ್ಲ ಸರ್. ಅಲ್ಲ, ಇಷ್ಟೆಲ್ಲ ಮಳೆ ಹೋದ್ರು ಕೂಡ ರೈತ ಬೆಳೆಯಕ್ ಆಗ್ತಿಲ್ಲ ಅಂತಂದ್ರೆ ಎಲ್ಲ ಕೋಡಿ ಹೊಡೆದು ಹೋಗ್ತಾ ಇದೆ ಎಲ್ಲ ಕರ್ನಾಟಕದಲ್ಲಿ. ನೋಡಿ ಸರ್, ಎಲ್ಲ ಮಾಡಿರೋದು ಇಲ್ಲಿ. ಹೌದಾ? ಬಂದು ಗುರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬನ್ನೂರು ಉಪಾಧ್ಯಕ್ಷ ಮಹೇಶ್ ಮಾತಾಡ್ತಿರೋದು. ಈ ಕೆರೆ ರೋಡ್ ಶುರುವಾದ ತವಳಿಂದ ಇವತ್ತವರೆಗೆ ಯಾವ ಇಂಜಿನಿಯರು ಬಂದು ಕ್ಲಿಯರ್ ಆಗಿ ಕೆಲಸ ಮಾಡ್ಸಿಲ್ಲ. ಅವ್ರ ಸಬ್ಬಲ್ಲಿ ಬರ್ತಾರೆ ಯಾರೋ ಏನಾರು ಹೇಳಿದ್ರೆ ಆಯ್ತಪ್ಪ ಅಂತ ಹೇಳಿದಾರೆ ಬರ್ತು. ನಾವು ಇಲ್ಲಿ ಕೆಳಗಡೆ ಎಂಡಿಂಗ್ ಮಾಡಿದಾರೆ ನೋಡಿ ಸರ್. ಈ ಎಂಡಿಂಗ್ ಏನ್ ಹೇಳಿದೆ ಅಂದ್ರೆ, ನಾವು ಪಕ್ಕಕ್ಕೆ ಹಾಕಿ ರೋಡ್ ಅಗಲ ಮಾಡಿ ಮಾಡಿ ಜಮೀನ್ಗೆ ಜನಕ್ಕೆ ಅನುಕೂಲ ಮಾಡ್ಕೊಡಿ, ಹಂಗೆ ಪಕ್ಕದಲ್ಲಿ ಸರ್ವಿಸ್ ರೋಡ್ ಮಾಡ್ಕೊಡಿ, ಅನುಕೂಲ ಆಗುತ್ತೆ ಅಂತ ಹೇಳ್ದೆ. ಆಯ್ತಪ್ಪ ನಿಮ್ಗೆ ಯಾಕೆ ಅಂತ ಒಪ್ಕೊಂಡ್ರು. ಅದಾದ್ಮೇಲೆ ನೋಡಿ, ಇದು ಸರ್ವಿಸ್ ರೋಡೇ ಮಾಡಿಲ್ಲ, ಹೆಂಗ್ ಹೋಗ್ತಾರೆ ರೈತರು? ಇವ್ರು ತಲೆ ಮೇಲೆ ಹೋಗ್ತಾರಂತ ಸರ್. ಅವು ಕಚ್ಚಿದ್ರೆ ಅಲ್ಲಿ ಕೆರೆ ಮೂರು ಟರ್ನಿಂಗ್ ನೋಡಿ, ಟರ್ನಿಂಗ್ ಇನ್ನು ಒಳಗಡೆ ಒಂದು 4 ಅಡಿ ಹೇಳ್ಕೊಂಡು ಈ ಟರ್ನಿಂಗ್ ಕರೆಕ್ಟ್ ಆಗಿ ಮಾಡಿ ಜನಕ್ಕೆ ಅನುಕೂಲ ಆಗುವಂತೆ ಏನೇನು ಮಾಡಬೇಕು, ಲೈಟಿಂಗ್ಸ್ಗೆ ಪ್ರತಿ ಒಂದು ಈಗ ಹಾಕಿರೋದು ಮಣ್ಣಿದು. ಇನ್ನು ನೀರ್ ಹಾಯಿಸಿಲ್ಲ. ಯಾರು ಹಾಕಿರೋದು ನಾಟಿ? ಅವ್ರ ಕಡೆಯಿಂದ ಬಂದಿರೋದು. ಬಾಯಿ ಬಿಟ್ಕೊಂಡ್ಬಿಟ್ಟಿತ್ತು, ಅದಕ್ಕೆ ಮಣ್ಣು ತಂದು ತುಂಬಿಟ್ಟು ನಾಟಿ ಹಾಕ್ಬಿಟ್ಟು ಹೋಗೋರ. ಅಲ್ಲ ರೀ, ನನ್ನ ಕಾಲೇ ಒಳಗಡೆ ಹೋಗ್ತಲ್ರಿ. TW ಆಫೀಸರು ನಮ್ಮ DC ವರದಿ ಮಾಡಿದೆ. ಮೈಸೂರು DC ಆಫೀಸ್ ಸಾಹೇಬ್ರಿಗೆ ಕೊಡಗಳ್ಳಿ ಫಂಕ್ಷನ್ ಅಲ್ಲಿ ಮಾಡಿದೆ ಸರ್, ಈ ತರ ಪ್ರಾಬ್ಲಮ್ ಇದೆ ಕೊಡಗಳ್ಳಿ ಕೆರೆಯರಿ, ಮಾದಗಳ್ಳಿ ಕೆರೆಯರಿ. ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಇವರು ಎಲ್ಲ ಶಾಮೀಲ್ ಆಗಿರ್ತಾರೆ ಹೆಂಗೆ ಅಂತ. ಯಾರು ಕೆಲಸ ಮಾಡಬಾರ್ದು ಅಂತ ಏನೇನ ಪಣ ತೊಟ್ಬಿಟ್ಟಿದಾರ? ಹುಲ್ಲು ಬೆಳಕಲ್ಲಿ ಏನ್ಬಿಟ್ಟು ರಾಗಿ ಚೆಲ್ಲಿರೋದು ನೋಡಿ, ರಾಗಿ ಕಾಣಿಸ್ತಾ ಇದೆ ಸರ್ ಇಲ್ಲಿ. ನೋಡಿ ಸರ್, ಎಲ್ಲ ಮೊಳ ಬಂದದ, ಪೈರ್ ಬರ್ತಾ ಇದೆ. ಇದೆಲ್ಲ ಮುಚ್ಕೊಳ್ಳಿ ಅಂತ ಎಲ್ಲ ಇವರೇ ಕಂಡಿಡಿದ್ಮೇಲೆ ಏನ್ ಮಾಡಬಹುದು ಗೊತ್ತಿಲ್ಲ ನಂಗೆ. ಎಲ್ಲ ಕಡೆ ರಾಗಿ ಇವರು ಮಾಡಿರುವಂತ ಕೆಲ್ಸಕ್ಕೆ ರಾಗಿ ಚೆಲ್ಬಿಟ್ಟು ನಾಟಿ ಹಾಕ್ಬಿಟ್ಟು ಹೋಗೋರ. ನೋಡಿ ಅಲ್ಲಿ ಅತಿ ಜಾಸ್ತಿ ಬಾಯಿ ಬಿಟ್ಟಿರೋದ್ರಿಂದ ಅಲ್ಲ ರೀ, ಸರ್ಕಾರ ದುಡ್ಡು ನೋಡ್ರಿ ಹೆಂಗ್ ಬಿಸಾಕೋರೆ. ಸರ್ಕಾರ ದುಡ್ಡು ನೋಡ್ರಿ ಹೆಂಗ್ ಬಿಸಾಕೋರ ಅದನ್ನ ಕಬ್ಬಣನ. ಕಳ್ರು ಕಾಕ್ರಿ ಎತ್ಕೊಂಡು ಹೋಗ್ಲಿ ಅಂತ ನೋಡಿ ಸರ್, ಎಲ್ಲ ರಾಗಿ ಚೆಲ್ಲವ್ರೆ. ಅಲ್ಲಿ ಬಾಯಿ ಬಿಟ್ಬಿಟ್ಟಿತ್ತು ಅಲ್ಲಿ 2 ಮೂಲೆನೂ ಮಾಡ್ರೆ ಕಾಮಗಾರಿಕೆ. ಎಷ್ಟು ದಿನ ಆಗಿ ಸರ್?
ಎಷ್ಟು ದಿನ ಆಗಿದೆ ಸರ್ ಇದು? ಹಾಂ ಎಷ್ಟು ದಿನ ಆಗಿದೆ? ಅದು ನೀವು ಅಂದ್ರೆ ಇನ್ನು 4 ತಿಂಗಳು ಆಗಿಲ್ಲ ಸರಿಯಾಗಿ ದಾರ ಹಾಕಿ. ಈ ಪೈಂಟ್ ಕೂಡ ಇನ್ನೂ 2 ಎಂಬಾಕ್ಮೆಂಟ್ ಮಾಡಿ ಅಂತ ಹೇಳಿದೆ ನಾನು. ಎಲ್ಲಕ್ಕ ರಾಗಿ ನಾಟಿ ಮಾಡೋರ ನೋಡಿ, ಏಕ ರಾಗಿ ನಾಟಿ ಮಾಡೋರ ನೋಡಿ, ಎಲ್ಲ ಪೈಪ್ ನೋಡಿದ್ದಲ್ಲ. ಎಂಬಾಕ್ಮೆಂಟ್ ಮಾಡಿ ಮಣ್ಣು ಭರ್ತಿ ಮಾಡಿ ನೀಟಾಗಿ ಕೆಲಸ ಮಾಡಿ ಅಂತ ಅವತ್ತಿಂದ ಇವತ್ತವರೆಗೂ ಕೇಳಿದೀವಿ, ಕೆಲಸ ಮಾಡಿಲ್ಲ. ಅವ್ರು ಮಾಡೋಕ್ಕೂ ಆಗಿಲ್ಲ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಇದೊಂದು ಟರ್ನಿಂಗ್ ಪಾಯಿಂಟು, ಆ ಟರ್ನಿಂಗ್ ಪಾಯಿಂಟು ಕುಸಿಸಿ ರೈತರಿಗೆ ಅನುಕೂಲ ಮಾಡಿ ಪಕ್ಕದಲ್ಲಿ ರೋಡ್ ಮಾಡಿಕೊಟ್ಟು ಈ ಕೊಡಿ ಅವ್ರಿಗೆ ಮೈಕ್ ಕೊಡಿ. 29/11 ಮೈಕ್ ಕೊಡಿದೆ ಅವ್ರಿಗೆ 23ರಲ್ಲಿ ಇಟ್ಕೊಳ್ಳಿ. ಈಗಿನ ಇಟ್ಕೊಳ್ಳಿ ಮಧ್ಯ ಮೈಕ್ ನೀವು ಇಟ್ಕೊಳ್ಳಿ. 29/11/2023ರಲ್ಲಿ ನರಸೀಪುರದಲ್ಲಿ ಕೊಟ್ಟಿರೋದು. ಇವತ್ತವರೆಗೂ KEB ಅವರು ಇದ್ರ ಬಗ್ಗೆ ಯಾವ ಮಾಹಿತಿನೂ ತಗೊಂಡಿಲ್ಲ. ಏನು ಇಲ್ಲಿ ಮೇಲ್ಗಡೆ ಲೈಟ್ ಹಾಕಕ್ಕೆ ಲೈಟಿಂಗ್ಸ್ಗೆ ಅನುಕೂಲ ಆಗುತ್ತೆ ಅಂತ. ಆಮೇಲೆ ಆ ಕಡೆ ಡೇಂಜರ್ ಲೈಟ್ ಆ ಕಡೆ ಈ ಕಡೆ ಹಾಕಿ ಗಾಡಿಗೆ ಕಂಟ್ರೋಲ್. ಏನು ಸಿಗ್ನಲ್ಸ್ಗಳು ಇಲ್ಲ ಕೆರೆ ಮೇಲೆ. ಹೌದು, ಏನು ಇಲ್ಲ ಅಂತ ಎಲ್ಲನೂ ಹೇಳಿ ನಾನು ಸಾಹೇಬರು ಎಸ್.ಸಿ. ಮಾದೇವಪುರ ಬಂದಾಗ ಕೊಟ್ಟಿದೆ. ಇವತ್ತು ನೋಡಿ ಎಷ್ಟು ಅಲ್ಲ ರೀ, ಅಧಿಕಾರಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಉಗ್ಯ ಜನಪ್ರತಿನಿಧಿಗಳಿಗೆ ಅಂತ ಅರ್ಥ ಆಗಲ್ವೇನ್ರಿ ಅವ್ರಿಗೆ? ಪ್ರಾಬ್ಲಮ್ ಆಗಿರೋದ್ರಿಂದ ಸರ್ಕಾರ ಇದು ನೋಡಿದ ಕೂಡಲೇ ಬಂದು ಏನೇನು ಮಾಡ್ಬೋದು ಅಂತ ಮಾಡಿದ್ರೆ ನಮಗೆ ಅನುಕೂಲ. ಒಟ್ಟು ಹೋರಾಟ ನಡಿಬೇಕಾಗುತ್ತೆ ಕರ್ನಾಟಕ. ಅಲ್ಲ ರೀ, ಇವ್ರು ಇಂಜಿನಿಯರ್ಗಳು ಇವೆಲ್ಲ ತಲೆ ಇದು ಮಾಡ್ತಾರ. ತಾರ್ ಹಾಕಿ ಎಷ್ಟು ದಿನ ಆಗಿರ್ಬೋದು ಮೋಸ್ಟ್ಲಿ, ಈ ತರ ಆಗಿದೆಯಲ್ಲ. ಅಲ್ಲ ಇಲ್ಲಿ ತಡೆಗೋಡೆ ಇಲ್ಲ, ಇಲ್ಲಿ ಲಾರಿ ಹೋಗ್ತಾ ಇದೆ, ಈ ಕಡೆ ಹೆವಿ ಲಾರಿಗಳು ನೋಡಿ. ಇಂಟರ್ಸ್ಟೇಟ್ ಅದು ಹೋಗ್ತಾ ಇರೋದು, ಬರೋರೆಲ್ಲ ಸ್ಪೀಡೆಲ್ಲ ಬರೋದು. ಬರೋರಷ್ಟಿಲ್ಲ, ಇಲ್ಲಿ ತಡೆಗೋಡೆ ಇಲ್ಲ ಈ ಗ್ರಾಮದಲ್ಲಿ. ಅಲ್ಲಿ ಬತ್ತು ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲಿ ನೋಡ್ರೆ ಆ ಮೂಲೆ ಏನಾರ ಅದು ನಾವು ಹೇಳಿದ್ನಲ್ಲ ಎಕ್ಸ್ಟ್ರಾ ಮಾಡಿದ್ರು ಅಂತ, ಅದನ್ನು ಕ್ಲಿಯರೆನ್ಸ್ ಆಗಿ ನಡೆದಿಲ್ಲ. ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಅಂತ ನಮಗಂತೂ ಗೊತ್ತಿಲ್ಲ. ಕೇಳಿದಾಗ ಮಾಡ್ತಾ ಇದೀವಿ ಅಂತ ಒಂದು ಹೆಸರು ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಅಲ್ಲ ಅವ್ರು ಗೂಟದ ಕಾರಲ್ಲಿ ಓಡೋದೇ ಬೇಕಲ್ಲ ಸರ್ ಅವರು. ಆಯ್ತಾ, ನಮ್ ದುಡ್ಡು ಸಾರ್ವಜನಿಕರ ದುಡ್ಡಲ್ಲಿ ಮಾಡಿದ್ರೆ ಬಹಳ ಅನುಕೂಲ. ಗೂಟದ ಕಾರಲ್ಲಿ ಓಡಬೇಕು ಅಷ್ಟೇ ಅವರು. ನಿಮ್ಗೆ ನೋಡ್ದಂಗೆ ನೋಡಿ, ತಾರ ಅವಾಗ್ಲ ಕೇಳ್ತಾರೆ ತಾರ ಹಾಕ್ಬೇಕಾದ್ರೆ ನೀವು ತಾರ ಹಾಕ್ತಾರೆ ತಪ್ಪು, ಎಲ್ಲ ಆದ್ಮೇಲೆ ಹಾಕ್ಬೇಕು ಅಂತ ಕೇಳಿದೆ. ಇಲ್ಲ ಸರ್, ಎಲೆಕ್ಷನ್ ಹತ್ರ ಬಂದ್ಬಿಟ್ಟಿದೆ, ಬಿಲ್ ಮಾಡ್ಕೊಂಡು ಹೋಗಿ ನಾವು ಬೇಗ. ಅದಕ್ಕೆ ಇನ್ಮಿಕ್ಕಿದಂಥ ಬಿಲ್ಲಲ್ಲಿ ಕ್ರಾಸಿಂಗು, ಎಲ್ಲಿ ರೋಡ್ಗಳಲ್ಲಿ ಟರ್ನಿಂಗ್ ಪಾಯಿಂಟ್ ಇಂಥದ್ದೆಲ್ಲ ಗಿಡ ಗಡ್ಡೆಗಳು ಎಲ್ಲ ಕ್ಲೀನ್ ಮಾಡಿ ದಯವಿಟ್ಟು ಬೇಗ ಮಾಡ್ಕೊಂಡ್ರೆ ಒಳ್ಳೇದು. ನಾಟಿ ಮಾಡೋರ ಇಲ್ಲಿ ಕೆರೆ ಏರಿ ಮೇಲೆ ನಾಟಿ ನೋಡಿದ್ರೆ ಈಗ ಅಲ್ಲಿ ನಾಟಿ ಮಾಡಿದ್ದಾರೆ. ಮಳೆ ಬಂದಿದ್ರೆ ಪ್ರತಿಯೊಂದು ಗಾಡಿ ವೆಹಿಕಲ್ ಓಡಾಡೋದು ಆಗಿದೆ. ರೈತರು ರಾಗಿ ಜಮೀನ್ಗೆ ಹೋಗಿ ದಾರಿ ಇಲ್ಲ ಅಂದ್ಬಿಟ್ಟು ಅಡಕೆ ಹಾಕತ್ತಾ ಇದ್ದಾರೆ. ನೀರಿಲ್ಲ ಅಂದ್ಬಿಟ್ಟು ಅಡಕೆ ಹಾಕತ್ತಾ ಇದ್ದಾರೆ. ಈ ರೈತರು ನನ್ನ ಪ್ರಕಾರ ಈಗ ನಮ್ಗೆ ಅಲ್ಲಿ 39-40 ವರ್ಷ ಆಯ್ತಾ ಇದೆ. ಅಂತ ತೋಳಿಂದ ನಾವು ನೋಡಿದ್ವಿ 2 ಫಸಲು ಬೆಳೀತಾ ಇದ್ರು. ಅಡಿಕೆ ಹಾಕೊಳ್ಳೋ ಹಣ ಬರ ಇವರೆಲ್ಲ ಮಣ್ಣು ತಿನ್ಬೇಕಾಯ್ತಲ್ರಿ ಅಧಿಕಾರಿಗಳ ಮೇಲೆ. ಎರಡನೇದು ಈ ಕೆರೆ ರೈತರು ಅಡಿಕೆಯನ್ನು ತೋಟ ಮಾಡ್ಕೊಂಡ್ರೆ ಹೋಗ್ತಾ ಇದಾರೆ. ಈ ಕೆರೆ ಹೂಳೆತ್ತಿದ್ರೆ 2 ಫಸಲಿಗೆ ಸತತವಾಗಿ ನೀರಾಗುತ್ತೆ ನಮ್ಗೆ. ಓಕೆ ಒತ್ತುವರಿ ಹೊತ್ಸಿ ಉಳಿಸಿಲ್ಲ. ಬನ್ನಿ ನೋಡೋಣ. ನೋಡಿದವಳಿಂದನೂ ಒಂದು ದಿನನೂ ಹೂಳೆತ್ತಿಲ್ಲ, ಒತ್ತುವರಿ ಮಾಡಿಲ್ಲ. ಪ್ರತಿ ವರ್ಷ ಚಿಕ್ಕದಾಗಿ ಮಾಡ್ಕೊಬತ್ತಾ ಇದ್ರು ಹೊರತು ಕೆರೆನ ದೊಡ್ಡದಂತೂ ಮಾಡ್ತಾ ಇಲ್ಲ. ಇದು ಸರ್ಕಾರ ಏನ್ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದೆ ಅಂತ ನಮ್ಗಂತೂ ಗೊತ್ತಿಲ್ಲ. ಅಲ್ಲ, ಅಧಿಕಾರಿಗಳು ಕೆಲಸ ಮಾಡ್ಬೇಕು. ಹೆಂಗಿರ್ಬೇಕು, ಗಿಡಗಳು ಗಿಡ ಮರಗಳಿದೆ. ಗಿಡ ಮರಗಳು ಇರಬೇಕು. ಈ ಗಿಡ ಮರಗಳು ಇಲ್ಲಿ ಕಾಣಲ್ಲ. ಇಲ್ಲಿ ಯಾರೋ ಹೊಡೆದ್ಬಿಟ್ಟು ಬಿಸಾಕ್ಬಿಟ್ಟು ಹೋದ್ರು, ಯಾರ ಸ್ಮೆಲ್ ಬರೋಗಟ್ಟು ಅವ್ರಿಗೂ ಗೊತ್ತಾಗಲ್ಲ. ಆ ರೇಂಜ್ಗೆ ಅದ ನೋಡಿ. ಎಲ್ಲ ಬರೀ ಇದೆ. ಕೊನೆವರೆಗೂ ನೋಡಿಬೇಕಾದ್ರೆ ಕೆರೆ ಎಷ್ಟು ಚಿಕ್ಕದಾಗ್ಬಿಟ್ಟಿದೆ. ಎಷ್ಟು ಮಾಡಿದ್ರು ಸುದ್ದಿ ಅಷ್ಟೇ ಸರ್. ನಾವು ಮಾಡ್ತಾ ಇದೀವಿ ಸುದ್ದಿ. 5 ವರ್ಷದಿಂದ ಈ ರೋಡ್ಗಾಗಿ ಗುದ್ದಾಟ ಕೊಡ್ತಾ ಇದೀವಿ, ಅಂಥದ್ರಲ್ಲೂ ಕ್ಲಿಯರ್ ಆಗಿಲ್ಲ. ಅಲ್ಲ, ಈಗ ಪಂಚಾಯತಿಯವರು ಸಂಬಂಧಪಟ್ಟ ಪಂಚಾಯತಿಯವರು ನೋಡಿ ಇದೆಲ್ಲ ತೆರವು ಮಾಡ್ಬೇಕು ತಾನೆ. ಈಗ ನನ್ನ ಪ್ರಕಾರ ಈಗ ಕೊಡಗಳ್ಳಿ ಗ್ರಾಮ ಪಂಚಾಯತಿಯವರು ಎಲ್ಲಿ ರೋಡಲ್ಲಿ ಕಸ ಕಡ್ಡಿಗಳು ಮೂಲೆ ಇದೆ ಪಾಯಿಂಟ್ಗಳಲ್ಲಿ ಕ್ಲಿಯರ್ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ. ಅವ್ರಿಗೆ ಪರ್ಮಿಷನ್ ಇದೆ. ಎಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ ಆ ಟರ್ನಿಂಗ್ ಪಾಯಿಂಟ್ಗಳಲ್ಲಿ ಅವರ ಸಿಬ್ಬಂದಿಗಳು ಬಿಟ್ಕೊಂಡು ಆ ಟರ್ನಿಂಗ್ ಪಾಯಿಂಟ್ ಕ್ಲೀನು, ಕೆರೆ ಎಲ್ಲೆಲ್ಲಿ ಕ್ಲಿಯರ್ ಆಗಿದೆ ಅದು ನಾಟಿ ಹಾಕಿರೋದು. ದಯವಿಟ್ಟು ಬಂದಿದ್ದಾರೆ, ತುಂಬಾ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀನಿ. ನಾವು ಏನು ಇನ್ನೂ ವಿಚಾರಿಸ್ಬಿಟ್ಟು ನಾನು ನಿಮ್ಗೆ ದಯವಿಟ್ಟು ಈ ಕೆಲಸವನ್ನು ಮುಂದುವರಿಸಿದ್ರೆ ಬಹಳ ಒಳ್ಳೇದು. ಮಣ್ಣು ಮುಚ್ಕಲ್ಲಿ ಅಂತ ನಾಟಿ ಹಾಕಿರೋದು. ಸತ್ತನೆ ಇದೆ ನೋಡಿ. ಈ ಟರ್ನಿಂಗ್ ಬಂದ್ರೆ ಈ ಕಡೆ ಮೂಲಲ್ಲಿ ಇದು, ಆ ಕಡೆ ಕೊಡಗಳ್ಳಿ ಮೂಲಲ್ಲಿ, ನಮ್ಮ ಗಣೇಶನ ದೇವಸ್ಥಾನದ ಮೂಲಕ್ಕೆ ಬಂದ್ರೆ ಬಿಟ್ರೆ
ಆ ಕಡೆ ಕರಿಮಲೆಯವ್ರ ಬಸ್ ಸ್ಟ್ಯಾಂಡ್ ಮೂಲೆ ಹಾಂ ಹಾಂ ಅಲ್ಲೊಂದು ಟರ್ನಿಂಗ್ ಪಾಯಿಂಟಲ್ಲಿ ಗಾಡಿ ಬಂದ ಮೂಲೆಲ್ಲ ಕಾಣಲ್ಲ. ಹಾಂ 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 ಆಯ್ತಾ, ಸೈಡಲ್ಲಿ ಫುಟ್ಪಾತಲ್ಲಿ ಒಂದು ದಿನನೂ ರೋಡ್ ಸತ್ಯ ಕ್ಲಿಯರ್ ಮಾಡಿಲ್ಲ. ಏನು ಅಂತ ಗೊತ್ತಿಲ್ಲ ನಮಗೆ. ಇದೇನಾರ ಇದು ಬೇಗ ಮಾಡಿಲ್ಲ ಅಂದರೆ ದೊಡ್ಡ ಹೋರಾಟ ಮಾಡಬೇಕು. ಇಲ್ಲ ನೀವೆಲ್ಲ ಆಟಿಗೆ ಹಾಕಿ ಹೇಳ್ತೀನಿ ನೋಡಿ, ಎಲ್ಲರ ಕೈಲಿ ಹಾಕ್ಸಿ. ಗ್ರಾಮದಲ್ಲಿ ಯಾರು ಇದ್ದಾರೆ ಅವ್ರ ಕೈಲಿ ಎಲ್ಲರ ಕೈಲಿ ಆಟಿಗೆ ಹಾಕ್ಸಿ. ಮನೆ ಹೋದ್ರೋಗ್ಲಿ 10 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು, ಸರ್ ನೀವು ಒಂದು ಕೆಲಸ ಮಾಡಿ ಸರ್, ದಯವ್ರೆ 10 ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ಳಿ ಮನೆಗೆ. ಆರ್.ಟಿ ಫಾರಂ ತಂದು ಬರ್ದು ಹಾಕ್ತಾರೆ ಏನೇನು ಸಂಬಂಧಪಟ್ಟಂಥ ವ್ಯವಸ್ಥೆಗಳಿಗೆ. ಇಲ್ಲ ಇವರು ಆರ್.ಟಿಯಿಂದನೇ ಇವರು ಉತ್ತರ ಕೊಡಲಿ ಸಾರ್ವಜನಿಕರಿಗೆ. ಆರ್.ಟಿಯಿಂದನೇ ಉತ್ತರ ಕೊಡಲಿ ಇವರು. ನಮ್ಮ ಸಂಘಕ್ಕೆ ಸುದ್ದಿ ತಂದ್ಬಿಟ್ಟು ನಾವು ದೊಡ್ಡ ಹೋರಾಟ ಮಾಡಬೇಕು. ಈ ಹೋರಾಟಕ್ಕೆ ಒಳ್ಳೆಯಾಗಲಿ ಅಂದ್ಬಿಟ್ಟು ಮಾತು ಮುಗಿಸ್ತಾ ಇದ್ದೀನಿ. ಪಪ್ಪ ಇನ್ನು ಕೆಲಸ ಮಾಡಿ ನೀವು. ಈಗ ಒಂದು ಆರ್.ಟಿ ಅದಾಲತ್ ಮಾಡೋಣ ಪ್ರತಿಯೊಂದು ಗ್ರಾಮದಲ್ಲಿ. ನಾನು ಬರ್ತೀನಿ, ಪತ್ರಿಕಾ ರಂಗದಿಂದ ನಾನು ಬರ್ತೀನಿ. ಒಂದು ಸಣ್ಣ ಯಾವುದೋ ಒಂದು ಸ್ಕೂಲ್ ಮನೆಯಲ್ಲಿ ಆರ್.ಟಿ ಯಾವ ಥರ ಅಂದರೆ ನಿಮ್ಮ ಊರಿನ ಗ್ರಾಮದೆಲ್ಲ ಸಮಸ್ಯೆ ಬರ್ಕೊಂಡು ಆರ್.ಟಿ ಫಾರಂ ತಂದು ಸಂಬಂಧಪಟ್ಟ ಇಲಾಖೆ ಅಲ್ಲೇ ಬರೋದು, ಅಲ್ಲೇ ಪೋಸ್ಟ್ ಮಾಡಿ ಹೇಳ್ತೀನಿ. ಇವ್ರು ಬುದ್ಧಿ ಕಲಿಸೋಣ ಅವ್ರಿಗೆ, ಅಧಿಕಾರಿಗಳಿಗೆ. ಥ್ಯಾಂಕ್ ಯು. ಪಟ್ಟಣ ಬಂದು ಮುಖ್ಯ ರಸ್ತೆ, ಮಾದಗಳಿ ಗ್ರಾಮ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ಕು. ತುಂಬ ಹದಗೆಟ್ಟಿರೋದು ಅಂದರೆ ನನ್ನ ಪ್ರಕಾರ ಒಟ್ಟು ಅಷ್ಟು ಕಾಮಗಾರಿಯವರು ಅಂದರೆ ಈಗ ಮಾಡಿರೋರೇ ಇರ್ಬೋದು. ಇಲ್ಲಿಂದ ನಮ್ಮ ಮರಿಗೌಡರು ಕೋಳಿ ಫಾರ್ಮು ಸರ್, ಇದು ರಾಜ್ಯ ಹೆದ್ದಾರಿ, ಇದು ಸ್ಟೇಟ್ ಇಂಟರ್ಸ್ಟೇಟ್ ಇದು. ಯಾಕೆಂದ್ರೆ ನೋಡಿ, ತುಮಕೂರು, ಶಿರಾ, ಅಲ್ಲಿಂದ ಪಟ್ನಾದಿಂದ ತಮಿಳ್ನಾಡುವರೆಗೂ ಹೋಗುತ್ತೆ ಇದು. ಆಯ್ತಾ, ಅಂತ ರಾಜ್ಯ ಹೆದ್ದಾರಿನ ಇದು ರಾಷ್ಟ್ರೀಯ ಹೆದ್ದಾರಿ ಲೆಕ್ಕ ಇದು. ರಾಜ್ಯ ಹೆದ್ದಾರಿ ಏನು ಮಾಡ್ತಿದ್ದ ಹೆದ್ದಾರಿಲಿ ಏನಾಗಬೇಕಾಗಿದೆ ಅಂದರೆ ನಮ್ಮ ರೂಟಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಇದೆ. ತಲಕಾಡು, ಶ್ರೀರಂಗಪಟ್ಟಣ, ನಿಮ್ಸಾಂಬ, ಇವೆಲ್ಲ ಏನಾಗಬೇಕಾಗಿದೆ ಅಂದರೆ ಪ್ರತಿ ಒಂದು 10 ಹಳ್ಳಿಯಿಂದ ಕೇತುಪುರದಿಂದ ಕಗ್ಲಿಪುರ್ವರೆಗೆ ರೋಡಲ್ಲಿ ಬೋರ್ಡ್ ಹಾಕಿದ್ದಾರೆ ದೇವ್ರಗಳ್ದ. ಅದೇ ನಮ್ಮ ಪ್ರವಾಸಿಗರ ತಾಣ ಸರ್ ಇವೆಲ್ಲ, ಅದು ಹೋಗುವಂಥದ್ದು ಪ್ಲೇಸ್ಗೆ ಏನು ಮಾಡಬೇಕಾಗಿದೆ, ರೋಡಲ್ಲಿ ಬೋರ್ಡ್ ಹಾಕ್ಬೇಕು. ಈಗ ತಲಕಾಡಿಗೆ ಹೋಗೋದು ದೇವಸ್ಥಾನದ್ದು, ಸೋಮನಾಥಪುರ ದೇವಸ್ಥಾನ ಬೋರ್ಡು, ಈ ಪ್ರತಿ ಒಂದನ್ನೇ ಸರ್ಕಾರ ಅಳವಡಿಸ್ಬೇಕು ರೋಡಲ್ಲಿ. ಹೌದು. ಏನು ಮೂಲಭೂತ ಸೌಕರ್ಯನೇ ಕೊಟ್ಟಿಲ್ವಲ್ರಿ ಕೆರೆ ಅಚ್ಚುಕಟ್ಟು ಪ್ರದೇಶಕ್ಕೆ? ಟೂರಿಸ್ಟ್ ಪ್ಲೇಸ್ ರೋಡು, ಈ ರೋಡ್ಗಾಗಿ ದೇವಸ್ಥಾನ ಬೋರ್ಡ್ ಹಾಕಿ ಪ್ರತಿಯೊಂದನ್ನು ಮಾಡಿಕ್ಕೆ ಅನುಕೂಲ ಮಾಡಿಕೊಟ್ರೆ ಭಾಳ ಅನುಕೂಲ. ಇಲ್ಲಿ ಸರ್ ಒಂದು ಎತ್ತಿನ ಗಾಡಿ ನೋಡಿ ನೀವೇ ನೋಡ್ಕೊಳ್ಳಿ. ನೋಡಿ, ಇದೆ. ರೈತ ಒಬ್ಬ ಎತ್ತಿನ ಗಾಡಿ ಹೊಡ್ಕೊಂಡು ಹೋದ್ರೆ ಬೇರೆ ಯಾವ್ದಾನೆ ಗಾಡಿ ಬಂದ್ರೆ ಹೆಂಗ್ ಹೋಗಕ್ಕಾಗುತ್ತೆ? ತಾವೇ ಇಲ್ಲ 2 ಗಾಡಿ ಪಾಸ್ ಆಗಕ್ಕೆ ದೊಡ್ಡದು ಮಾಡ್ತೀವಿ ಅಂತ ಮಾಡೋರು ನೋಡಿ. ಇದು